ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅನ್ಕೋತೀನಿ. ನಾನು ತುಂಬಾ ಚೆನ್ನಾಗಿದ್ದೀನಿ. ಸೊ ಇದು ಮೊನ್ನೆದು ಕಂಟಿನ್ಯೂ ಬ್ಲಾಗ್ ಆಗಿರುತ್ತೆ. ಸೊ ಅವತ್ತು ನಾನು ಬಂದನಲ್ಲ, ಫ್ರಿಜ್ಜೆಲ್ಲ ತುಂಬ ದಿವಸದಿಂದ ಬಂದಾಗಿರಂದರೆ ಸ್ವಿಚ್ ಆನ್ ಇತ್ತು. ಬಟ್ ಅದರ ಫ್ರಿಜ್ಜು ಕ್ಲೋಸಲ್ಲೇ ಇತ್ತು. ಅದರಲ್ಲಿ ಕೆಲವೊಂದು ಫುಡ್ ಐಟಮ್ಸ್ಗಳೆಲ್ಲ ಇತ್ತು, ಹಾಗೆಯೇ ಇಟ್ಟು ಹೋಗಿದ್ದೆ. ಯಾಕೆಂದರೆ ನಾನು ಹೇಳಿದ್ನಲ್ಲ, ನಾವು ಅರ್ಜೆಂಟಾಗಿ ಹೋಗಿರೋದು, ಸಡನ್ನಾಗಿ ಪ್ಲ್ಯಾನ್ ಮಾಡಿ ಹೋಗಿರೋದು. ಹಾಗಾಗಿ ನನಗೆ ಏನೂ ಸರಿಯಾಗಿ ಕ್ಲೀನ್ ಮಾಡಿಟ್ಟೆಲ್ಲ ಹೋಗೋದಕ್ಕೆ ಆಗಿಲ್ಲ. ಬಂದಾದ್ಮೇಲೆ ಇವಾಗ ನಾನೆಲ್ಲವನ್ನು ಏನು ಅಂದರೆ ಫ್ರಿಜ್ಜಿದೆಲ್ಲ ಖಾಲಿ ಮಾಡ್ತಾ ಇದ್ದೀನಿ. ಅಂದರೆ ತುಂಬ ದಿವಸ ಆಗಿದೆ ಫ್ರಿಜ್ಜಲ್ಲಿಟ್ಟು. ಸೊ ಅದಕ್ಕೋಸ್ಕರ ಅಂದರೆ 5-6 ಡೇಸ್ ಆಯಿತು. ಸೊ ಅದಕ್ಕೋಸ್ಕರ ಅದೆಲ್ಲವನ್ನು ನಾನಿಲ್ಲಿ ಖಾಲಿ ಮಾಡಿ ಕ್ಲೀನ್ ಮಾಡೋಣ ಅಂತೇಳಿ ಅಷ್ಟೊತ್ತಿಗೆ ಹಸ್ಬೆಂಡಿಗೂ ಡ್ಯೂಟಿ ಹೋಗೋದಕ್ಕೆ ಟೈಮ್ ಆಗಿತ್ತು. ಅವರೂ ತುಂಬ ದಿವಸ ಆಯಿತು ಲೀವ್ ಹಾಕಿ ಕೆಲಸಕ್ಕೆ. ಸೊ ಅದಕ್ಕೋಸ್ಕರ ಅವರೂ ಏನು ಹೋಗೋಕ್ಕಿಂತ ಮುಂಚೆ ಅವ್ರ ತಲೆಗೆ ಎಣ್ಣೆ ಹಾಕೋಬೇಕು, ಅದು ಡೈಲಿ ನಾನೇ ಹಾಕ್ಕೊಳ್ಳೋದು. ಸೊ ಇಲ್ಲಿ ನಾನು ಅದನ್ನು ಹಾಕಿ ಅವ್ರನ್ನ ರೆಡಿ ಮಾಡೋದಂದರೆ ಅವರೇ ರೆಡಿ ಆಗಿದ್ದಾರೆ. ನಾನು ಬರೀ ಜಸ್ಟ್ ಏನು ತಲೆಗೆ ಒಂದು ಸ್ವಲ್ಪ ತೆಂಗಿನ ಎಣ್ಣೆ ಹಾಕೋತೀನಿ. ತುಂಬ ಹೀಟ್ ಅಲ್ವಾ ಹೊರಗಡೆ, ಅದಕ್ಕೋಸ್ಕರ ತಲೆ ಸ್ವಲ್ಪ ತಂಪಾಗಿರಲಿ ಅಂತೇಳಿ ನಾನಿಲ್ಲಿ ತೆಂಗಿನ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ಸೊ ಇವಾಗ ಹಸ್ಬೆಂಡೂ ಹೋಗಿದ್ದಾರೆ. ಇವಾಗ ಸ್ವಲ್ಪ ಏನು ಫ್ರಿಜ್ಜೆಲ್ಲ ಕ್ಲೀನ್ ಮಾಡಿರೋದು ಎಲ್ಲ ತೆಗೆದೆ, ಫ್ರಿಜ್ಜಿಂದ ಎಲ್ಲ ಐಟಮ್ಸ್ಗಳನ್ನು ತೆಗೆದು ಇಲ್ಲಿ ಬಿಸಾಕ್ಬಿಟ್ಟೆ. ಇವಾಗ ಎಲ್ಲ ಕ್ಲೀನ್ ಮಾಡಿ ಇಡ್ತಾ ಇದ್ದೀನಿ. ಅಂದರೆ ಮನೆಯೆಲ್ಲ ಕ್ಲೀನಾಗಿತ್ತು, ಗಲೀಜೇನಿತ್ತಿಲ್ಲ, ಕ್ಲೀನ್ ಮಾಡಿ ಇಟ್ಕೊಂಡೆ ಹೋಗಿರೋದು. ಬಟ್ ಏನಂದರೆ ಅದೇ ಹೇಳಿದ್ನಲ್ಲ, ಸ್ವಲ್ಪ ಧೂಳುಗಳು ಆಗಿರುತ್ತೆ. ನಾವು ಮನೆಯ ಎಷ್ಟೇ ಕ್ಲೀನ್ ಮಾಡಿಟ್ಟು ಹೋದ್ರೂ ಒಂದು 3-4 ಡೇಸ್ ಎಲ್ಲ ಮನೆ ಓಪನ್ ಮಾಡದೆ ಹಾಗೇನೆ ಇಟ್ಟರೆ ಮನೆಯಲ್ಲಿ ಸ್ವಲ್ಪ ಧೂಳೆಲ್ಲ ಆಗುತ್ತೆ. ಸೊ ಅದೇ ಥರ ಧೂಳುಗಳೆಲ್ಲ ಆಗಿತ್ತು. ಸೊ ಅದನ್ನೆಲ್ಲ ಕ್ಲೀನ್ ಮಾಡೋಣ ಅಂತೇಳಿ ಸೊ ಇವಾಗ ಇದನ್ನೆಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ. ಮೊದಲು ಈ ಫ್ರಿಜ್ಜಲ್ಲಿಟ್ಟು ಐಟಮ್ಸ್ಗಳನ್ನೆಲ್ಲ ಖಾಲಿ ಮಾಡಿ ಅದನ್ನೆಲ್ಲ ಕ್ಲೀನ್ ಮಾಡಿಡೋಣ ಅಂತೇಳಿ ಇಲ್ಲಿ ಕ್ಲೀನ್ ಮಾಡ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಯಾರಾದರೂ ನಮ್ಮ ಚಾನಲ್ಗೆ ಫಸ್ಟ್ ವಿಸಿಟ್ ಮಾಡಿ ಸಬ್ಸ್ಕ್ರೈಬ್ ಮಾಡದೆ ಯಾರಾದರೂ ನಮ್ಮ ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಫ್ರೆಂಡ್ಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬಾ ಕಷ್ಟಪಟ್ಟು ವೀಡಿಯೋಸ್ ಮಾಡ್ತೀವಿ. ಒಂದೊಂದು ವೀಡಿಯೋಸ್ಗೆ ಒಂದೊಂದೂ ಸಬ್ಸ್ಕ್ರೈಬ್ ಆಗಲ್ಲ, ತುಂಬಾ ಬೇಜಾರಾಗುತ್ತೆ. ಸೊ ಪ್ಲೀಸ್ ಫ್ರೆಂಡ್ಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ. ನಿಮ್ಗೇನಾದರೂ ತಿಳಿಸ್ಬೇಕಂದ್ರೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆಯೇ ತುಂಬ ದಿವಸದಿಂದ ಏನು ರೆಸಿಪೀಸ್ ಎಲ್ಲ ನಾನು ಶೇರ್ ಮಾಡಿಲ್ಲ. ಇನ್ಶಾಲ್ಲ ನೆಕ್ಸ್ಟ್ ವ್ಲಾಗಲ್ಲೆಲ್ಲ ರೆಸಿಪಿನ ಶೇರ್ ಮಾಡ್ತೀನಿ. ತುಂಬ ದಿವಸ ಆಯಿತು ರೆಸಿಪೀಸ್ ಏನೂ ಶೇರ್ ಮಾಡಿಲ್ಲ. ಕೆಲವರು ರೆಸಿಪೀಸೂ ಶೇರ್ ಮಾಡಿ ಅಂತ ಹೇಳ್ತಿದ್ದೀರಾ. ಸೊ ಅದಕ್ಕೋಸ್ಕರ ರೆಸಿಪಿನೂ ಶೇರ್ ಮಾಡ್ತೀನಿ. ಸೊ ಫ್ರೆಂಡ್ಸ್, ಫೈನಲಿ ಇವಾಗ ಕೆಲಸ ಎಲ್ಲ ಕಂಪ್ಲೀಟ್ ಆಗಿದೆ. ತುಂಬ ದಿವಸದ ನಂತರ ಏನು ಫೇಸ್ ಟು ಫೇಸ್ ನೋಡಿ ಮಾತಾಡ್ತಾ ಇದ್ದೀನಿ. ಇವಾಗ ಕೆಲಸ ಎಲ್ಲ ಕಂಪ್ಲೀಟ್ ಆಗಿದೆ. ತುಂಬ ಧೂಳಾಗ್ಬಿಟ್ಟಿತ್ತು. ನಾವು ಎಷ್ಟೇ ಕ್ಲೀನ್ ಮಾಡಿಟ್ಟು ಹೋದ್ರೂ ಗೊತ್ತಿದೆಯಲ್ವಾ, ಎಲ್ಲಾದರೂ ಹೋಗಿ ಬಂದರೆ ಮನೆ ಎಷ್ಟೊಂದು ಗಲೀಜಾಗುತ್ತೆ ಅಂತೇಳಿ. ಹೊರಗಡೆ ನಮ್ಮದು ಸ್ಟೆಪ್ ಅಂದರೆ ಪಕ್ಕದ ಮನೆಯವರು ಇಲ್ಲ, ಇಲ್ಲಾಂದರೆ ಅವರಿದ್ರೆ ಒಂದು ದಿವಸ ಅವರು ಕ್ಲೀನ್ ಮಾಡ್ಕೋತಾರೆ ಸ್ಟೆಪ್ಪನ್ನು, ಒಂದು ದಿವಸ ನಾನು ಕ್ಲೀನ್ ಮಾಡ್ಕೋತೀನಿ. ಬಟ್ ಅವರೂ ಇಲ್ಲ, ಹಾಗಾಗಿ ಸ್ಟೆಪ್ಪೆಲ್ಲ ಫುಲ್ಲು ಗಲೀಜಾಗ್ಬಿಟ್ಟಿತ್ತು. ಸೊ ನಾನು ಜಾಸ್ತಿ ಏನು ವಿಡಿಯೋ ಮಾಡೋಕ್ಕೆ ಹೋಗಿಲ್ಲ ಕ್ಲೀನಿಂಗ್ ಇದು, ಯಾಕಂದರೆ ಮಾಡ್ತಾ ಹೋದರೆ ನನ್ನ ಕೆಲಸ ಬಾಕಿ ಆಗಿಬಿಡುತ್ತೆ. ಅದಕ್ಕೋಸ್ಕರ ಬೇಗ ಏನೋ ಕ್ಲೀನ್ ಮಾಡಿಟ್ಟಿದ್ದೀನಿ. ಹಾಗೆಯೇ ನಮ್ಮ ಆಂಟಿ ಒಬ್ಬರು ಬರ್ತೀನಿ ಅಂತ ಹೇಳಿದ್ದಾರೆ. ಅಂದರೆ ಅವರು ಮಗಳಿಗೆ ಮದುವೆ ಆಗಿತ್ತು. ಸೊ ಅವರಿಗೆ ಆವಾಗ ಬರೋಕ್ಕಾಗಿಲ್ಲ, ರಂಜಾನ್ ಆಯಿತು, ಇವಾಗ ಹಬ್ಬ ಅಲ್ವಾ. ಸೊ ಎಲ್ಲ ಕಡೆ ಬಂದು ಹೋಗ್ತೀನಿ ಅಂತ ಹೇಳಿದ್ದಾರೆ. ಸೊ ಅವರು ಬರ್ತಾರಲ್ವ, ಅದಕ್ಕೋಸ್ಕರ ಬೇಗ ಕೆಲಸ ಮಾಡಿ ಮುಗಿಸೋಣ ಅಂತೇಳಿ ಇವಾಗೆಲ್ಲ ಕೆಲಸ ಮಾಡಿ ಮುಗಿಸಿದ್ದೀನಿ. ಎಲ್ಲ ಕಡೆ ಧೂಳಾಗ್ಬಿಟ್ಟಿತ್ತು, ಎಲ್ಲ ಪ್ರತಿಯೊಂದು ಕ್ಲೀನ್ ಮಾಡಿ ಇವಾಗ ಮನೆಯೆಲ್ಲ ಕ್ಲೀನ್ ಮಾಡಿ ಹೊರಗಡೆ ಎಲ್ಲ ಕ್ಲೀನ್ ಮಾಡಿ ಇವಾಗ ಬಂದಿದ್ದೀನಿ. ಫುಲ್ಲು ಬೆವರ್ತಾ ಇದೆ. ಇವಾಗ ಫಸ್ಟ್ ಹೋಗಿ ಸ್ನಾನ ಮಾಡ್ಕೊಂಡು ಬರ್ತೀನಿ. ನಂತರ ಏನೇನಾಗುತ್ತೋ ಅದೆಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಫ್ರೆಂಡ್ಸ್, ಇವಾಗ ಸ್ನಾನನೂ ಎಲ್ಲ ಆಯಿತು. ತುಂಬಾ ಸೆಕೆ ಆಗ್ತಾಯಿದೆ. ರಂಜಾನಲ್ಲಂತೂ ಇಷ್ಟೊಂದು ಸೆಕೆ ಇರಲಿಲ್ಲ, ಅಲ್ಹಮ್ದುಲಿಲ್ಲ ಅಂತ ಹೇಳ್ಬೋದು. ಯಾಕೆಂದರೆ ಅಷ್ಟೊಂದು ಸೆಕೆ ಆಗಿಲ್ಲ. ಸೆಕೆ ಇತ್ತು, ಬಟ್ ಇವಾಗ ಆಗ್ತಾ ಇದೆಯಲ್ವ, ಅಷ್ಟೊಂದು ಸೆಕೆ ಇಲ್ಲ ಅನಿಸುತ್ತೆ ರಂಜಾನಲ್ಲಿ. ಇವಾಗಂತೂ ತುಂಬಾ ಸೆಕೆ ಆಗ್ತಾಯಿದೆ. ಇಲ್ಲಂತಲ್ಲ, ನಾನು ಸಕಲೇಶ್ಪುರಲ್ಲಿ ನಾವು ಲಾಸ್ಟ್ ಟೈಮೆಲ್ಲ ಹೋದಾಗ ತುಂಬಾ ಚಳಿ ಇತ್ತು. ಬಟ್ ಈ ಸಲ ಹೋದಾಗ ನಮಗೆ ಅಲ್ಲೇ ಸ್ವಲ್ಪ ಸೆಕೆ ಇತ್ತು ಅಲ್ಲೂ. ಸೊ ಇಲ್ಲೂ ಅದಕ್ಕಿಂತ ಜಾಸ್ತಿನೇ ಇರೋದು, ಗೊತ್ತಿದೆಯಲ್ವ ಯಾವ ಥರ ಸೆಕೆ ಇರುತ್ತೆ ಅಂತೇಳಿ. ಸೊ ಇವಾಗ ನಾನು ಎಲ್ಲ ಕೆಲಸ ಆಗಿದ್ಮೇಲೆ ಅಮ್ಮನ ಮನೆಗೆ ಹೋಗೋಣ ಅಂತೇಳಿ ಹಾಗೆಯೇ ಫ್ರಿಜ್ಜಲ್ಲಿ ಏನು ಹಾಲಿಟ್ಟಿದ್ದೆ, ಅದು ಫುಲ್ಲು ಫ್ರೀಸ್ ಆಗಿಬಿಟ್ಟಿತ್ತು, ಗಟ್ಟಿ ಆಗಿಬಿಟ್ಟಿತ್ತು. ಸೊ ಇವಾಗ ನಾನು ಮನೆಗೆ ಹೋಗುವಾಗ ಅದನ್ನು ತಗೊಂಡು ಹೋಗ್ತೀನಿ. ಯಾಕೆಂದರೆ ಮನೇಲಿ ಹೋಗಿ ಒಳ್ಳೆ ಕೋಲ್ಡ್ ಕಾಫಿ ಮಾಡಿ ಕುಡಿಯೋಣ ಅಂತೇಳಿ. ಹಾಗೆಯೇ ಕೆಲವು ರಂಜಾನಲ್ಲಿ ಮಾಡಿದ್ನಲ್ಲ ಹಬ್ಬಕ್ಕೋಸ್ಕರ ಅಂತೇಳಿ ಕೆಲವೊಂದು ಕುರುಕ್ ತಿಂಡಿಗಳು. ಸೊ ಅದನ್ನು ಇಲ್ಲಿ ನಾನು ಮನೆಗೆ ತಗೊಂಡು ಹೋಗ್ತಾ ಇದ್ದೀನಿ, ನನ್ನ ತಂಗಿಗೆ ಅಂತೇಳಿ. ಅದೇ ಮೈಸೂರಿಂದ ಬಂದಿದ್ದಾಳಲ್ವ, ಅವಳಿಗೆ ಅಂತೇಳಿ ತಗೊಂಡು ಹೋಗ್ತಾ ಇದ್ದೀನಿ. ಸೊ ಇದು ನನ್ನ ತಂಗಿ ಮೈಸೂರಿಂದ ತಗೊಬಂದಿರೋದು. ಮೈಸೂರಿದ್ದು ಫೇಮಸ್ ಮೈಸೂರು ಪಾಕ್ ಅಂತೇಳಿ, ತುಂಬಾ ತುಪ್ಪ
ತುಪ್ಪ ಜಾಸ್ತಿ ಇರುತ್ತೆ ಇದರಲ್ಲಿ. ನಾವು ಬಾಯಿಗೆ ಹಾಕಿದರೆ ಹಾಗೆಯೇ ಕರಗೋಗುತ್ತೆ ಆ ಥರ ಏನು ತುಪ್ಪದಲ್ಲಿ ಮುಳುಗಿರುತ್ತೆ, ಅಷ್ಟೊಂದು ಚೆನ್ನಾಗಿರುತ್ತೆ. ಸೊ ಇದು ಮಧ್ಯಾಹ್ನ ಊಟ ಅಮ್ಮನ ಮನೇಲಿ ಆಗಿಬಿಟ್ಟಿತ್ತು. ಒಳ್ಳೆ ಹೆಸರು ಕಾಳಿದ್ದು ಏನು ಗಸಿ ಥರ ಮಾಡಿದರು, ಅದಕ್ಕೇನು ಚಿಕನ್ ಕಬಾಬ್ ಮಾಡಿದರು. ತುಂಬ ದಿವಸ ಆಗಿಬಿಟ್ಟಿತ್ತು ಬಾಯ್ಲ್ಡ್ ರೈಸ್ ಊಟ ಮಾಡದೆ. ಸೊ ತುಂಬ ದಿವಸ ಆದಮೇಲೆ ಇವಾಗ ಬಾಯ್ಲ್ಡ್ ರೈಸ್ ಇದು ಊಟನೂ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ಚಿಕನ್ ಕಬಾಬನ್ನು ಸ್ವಲ್ಪ ಜಾಸ್ತಿ ಪೀಸೇ ತಗೊಂಡಿದ್ದೀನಿ ಇಲ್ಲಿ ನಾನು. ಸೊ ನಂತರ ನಾನು ಅದೇ ನನ್ನ ಆಂಟಿ ಬರ್ತೀನಿ ಅಂತ ಹೇಳಿದಾರಲ್ವ, ಸೊ ಅವ್ರು ಬರ್ತೀನಿ ಅಂತ ಹೇಳಿದರು. ಸೊ ಅದಕ್ಕೋಸ್ಕರ ಕೆಲವೊಂದು ಐಟಮ್ಸ್ಗಳು ಬೇಕಾಗಿತ್ತು ಅಂತೇಳಿ ಇಲ್ಲಿ ಅಂಗಡಿಗೆ ಬಂದಿದ್ದೆ ಹಸ್ಬೆಂಡ್ ಜೊತೆಗೇ. ಏನಿಲ್ಲ, ಬಾಸ್ಮತಿ ರೈಸ್ ಖಾಲಿ ಆಗಿಬಿಟ್ಟಿತ್ತು, ಅದು ತಗೊಬರೋದಿತ್ತು. ಸೊ ಅದನ್ನು ತಗೊಬಂದಿದ್ದೀನಿ ಇವಾಗ. ಹಾಗೆಯೇ ಇಲ್ಲಿ ಬಿರಿಯಾನಿಗೆಲ್ಲ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಬಿರಿಯಾನಿ ಎಲ್ಲ ಚಿಕನ್ ಪುಲಾವ್ ಮಾಡ್ತಾ ಇದ್ದೀನಿ ಇಲ್ಲಿ. ಇದರದ್ದು ನಾನು ರೆಸಿಪಿನ ಹಾಕಿಲ್ಲ ಫ್ರೆಂಡ್ಸ್. ನೆಕ್ಸ್ಟ್ ಇನ್ಶಾಲ್ಲ ನನಗೆ ಮನೆಯಲ್ಲಿ ವೀಡಿಯೋಸ್ ಎಲ್ಲ ಮಾಡೋಕೆ ಅಷ್ಟೊಂದು ಸರಿ ಆಗಲ್ಲ, ಕರೆಕ್ಟ್ ಆಗಲ್ಲ. ಸೊ ಅದಕ್ಕೋಸ್ಕರ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲೆಲ್ಲ ನಾನು ರೆಸಿಪಿನ ಶೇರ್ ಮಾಡ್ತೀನಿ. ಹಾಗೆಯೇ ನಾನು ಇಲ್ಲಿ ಏನು ಮಾಡಿದ್ದೀನಿ ಅಂದರೆ ಜೆಲ್ಲಿ ಕೋಲ್ಡ್ ಕಾಫಿ, ಜಾಪನೀಸ್ ಜೆಲ್ಲಿ ಕೋಲ್ಡ್ ಕಾಫಿ ಮಾಡಿದ್ದೀನಿ. ಇದ್ರದ್ದು ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ಅಂದರೆ ಶಾರ್ಟ್ಸಲ್ಲಿ ಶೇರ್ ಮಾಡಿದ್ದೀನಿ ಆಲ್ರೆಡಿ. ಯಾರಾದರೂ ನೋಡದೇ ಇದ್ದರೆ ಹೋಗಿ ಚೆಕ್ ಮಾಡ್ಕೊಳ್ಳಿ. ಹಾಗೆಯೇ ಇವತ್ತೊಂದು ಮದುವೆ ಹೋಗೋದಿತ್ತು. ಸೊ ಫ್ರೆಂಡ್ಸ್, ಇದು ಸ್ಯಾಟರ್ಡೇ ವ್ಲಾಗ್. ಇದರಲ್ಲಿ ಫ್ರೈಡೇನೂ ಸ್ಯಾಟರ್ಡೇ ಇದೆ. ಸೊ ಹಾಗಾಗಿ ಇದು ಸ್ಯಾಟರ್ಡೇದು. ಸೊ ಇವತ್ತು ನಾವು ಒಂದು ಮದುವೆ ಹೋಗ್ತಾ ಇದ್ದೀವಿ. ನಮ್ಮ ಪಕ್ಕದ ಮನೆಯದು ಹುಡುಗಿ ಇದ್ದಾಳೆ, ಅವಳದು ಮದುವೆ, ನನ್ನ ತಂಗಿದು ಕ್ಲೋಸ್ ಫ್ರೆಂಡ್. ಸೊ ಅಲ್ಲಿಗೆ ನಾವಿಲ್ಲಿ ಇವಾಗ ಎಲ್ಲರೂ ಮದುವೆಗೆ ಹೋಗ್ತಾ ಇದ್ದೀವಿ. ನಾನಿಲ್ಲಿ ನನ್ನ ಮಗಳದು ಮಡಿ ಮೇಲೆ ಕೂತಿದ್ದೀನಿ. ಅವಳು ನನ್ನ ಮೇಲೆ ಕೂತ್ಕೊಳ್ಳೋದಕ್ಕೆ ಕೇಳಲ್ಲ, ನನಗೆ ಭಾರ ಆಗುತ್ತೆ ಅಂತೇಳಿ. ಬಟ್ ನನ್ನ ಭಾರ ಇದೆಯಲ್ವ, ವೆಯ್ಟ್ ಇದೆಯಲ್ವ, ಅದನ್ನು ಅವಳು ತಡ್ಕೋತಾಳೆ. ಸೊ ಅದಕ್ಕೋಸ್ಕರ ಅವಳದು ಮಡಿ ಮೇಲೆ ಕೂತ್ಕೊಂಡು ಇವಾಗ ನಾವಿಲ್ಲಿ ಮದುವೆಗೆ ಹೋಗ್ತಾ ಇದ್ದೀವಿ. ಮಾಷಾಲ್ಲ, ತುಂಬಾ ಕ್ಯೂಟ್ ಆಗಿರುವಂತಹ ಬ್ರೈಡ್. ಬಟ್ ಇವತ್ತಂತೂ ಅದಕ್ಕಿಂತ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ಲು. ಮಾಷಾಲ್ಲ ಅವಳಿಗೇನು ಯಾರ್ದು ನಜರ್ ಆಗದೆ ಇರಲಿ ಅಂತ ಹೇಳ್ತೀನಿ, ಯಾಕಂದರೆ ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇದ್ಲು. ಸೊ ಇಲ್ಲಿ ನನ್ನ ತಂಗಿ ಫ್ರೆಂಡ್ಸ್ ಎಲ್ಲ ಇದ್ದರು, ಅವರೆಲ್ಲ ಮಾತಾಡ್ತಾ ಇದ್ರು. ಸೊ ಅದ್ರದ್ದು ಸ್ವಲ್ಪ ವೀಡಿಯೋ ಮಾಡಿದ್ದೆ. ಹಾಗೆಯೇ ಮದುವೆಗೆಲ್ಲ ಹೋಗಿ ಬಂದು ಅಮ್ಮನ ಮನೆಗೇ ಹೋಗಿದ್ದೆ. ಒಂದು 4:15 ಗಂಟೆ ಆಗುವಾಗ ನಮ್ಮ ಮನೆಗೆ ಬಂದೆ ನಾನು, ಯಾಕೆಂದರೆ ಬಟ್ಟೆ ಎಲ್ಲ ತೊಳೆಯೋದಿತ್ತು, ನಾನು ತೊಳೆದಿತ್ತಿಲ್ಲ. ಹೋಗಿ ಬಂದಾದಮೇಲೆ ಬಟ್ಟೆನೇ ತೊಳೆದಿಲ್ಲ. ಸೊ ಹಾಗಾಗಿ ಇವತ್ತು ತೊಳೆಯೋಣಂತೇಳಿ ಬಟ್ಟೆ ಎಲ್ಲ ತೊಳೆದಾಗಿತ್ತು. ಬಟ್ ಒಣಗೋದಕ್ಕೆ ನಾನು ಇವಾಗಂತೂ ತುಂಬ ಸೆಕೆ ಇರುತ್ತಲ್ವ ಅಂತೇಳಿ ಸಾಯಂಕಾಲ ತೊಳಿತೀನಿ, ರಾತ್ರಿ ಮೇಲ್ಗಡೆ ಹಾಕೋತೀನಿ. ಬಟ್ ಇವತ್ತು ಸಂಜೆ ಅಷ್ಟೊತ್ತಿಗೆ ಸಡನ್ನಾಗಿ ಮಳೆ ಬಂತು, ಜೋರು ಗಾಳಿ ಮಳೆ ಎಲ್ಲ ಬಂತು. ಸೊ ಹಾಗಾಗಿ ಒಣಗೋದಕ್ಕೆ ಹಾಕೋಕ್ಕಾಗಿಲ್ಲ. ಹಾಗೆಯೇ ಒಳಗಡೆ ಇಟ್ಟಿದ್ದೀನಿ. ಹೊರಗಡೆ ನೀರು ಹಾರುತ್ತೆ, ಬಟ್ಟೆ ಇಡೋದಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಒಳಗಡೆನೇ ಇಟ್ಟಿದ್ದೆ. ಹಾಗೆಯೇ ಇವತ್ತು ನಾನು ದಾಲನ್ನು ರೈಸ್ ಮಾಡೋಣ ಅಂದ್ಕೊಂಡಿದ್ದೆ. ಬಟ್ ಈ ಥರ ಮೊಬೈಲ್ ನೋಡ್ತಾ ಇದ್ದಾಗ ಇನ್ಸ್ಟಾಗ್ರಾಮಲ್ಲಿ ಒಂದು ಬಿರಿಯಾನಿ ಎಗ್ ಪುಲಾವ್ ಇದೆಯಲ್ವ, ಅದರದ್ದು ರೆಸಿಪಿ ನೋಡಿದೆ. ಸೊ ಆವಾಗಲೇ ಇದನ್ನೇ ರೆಡಿ ಮಾಡೋಣ ಇವತ್ತು ಅಂತೇಳಿ. ಸೊ ಇವಾಗ ಅದನ್ನು ಪ್ರಿಪೇರ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಮೊಟ್ಟೆನ ಫಸ್ಟ್ ಇಲ್ಲಿ ಬೇಯೋದಕ್ಕೆ ಇಡ್ತಾ ಇದ್ದೀನಿ. ರೆಸಿಪಿ ಚೆನ್ನಾಗಿ ಬಂದಿಲ್ಲ ಅಂದರೆ ನಾನು ಈ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇರ್ತಿಲ್ಲ. ಬಟ್ ತುಂಬಾ ಚೆನ್ನಾಗಿ ಬಂದಿತ್ತು, ತುಂಬಾ ಚೆನ್ನಾಗಾಗಿತ್ತು ಬಿಸಿ ಬಿಸಿ ತಿನ್ನೋದಕ್ಕೆ. ಸೊ ಅದಕ್ಕೋಸ್ಕರ ಈ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಮೊಟ್ಟೆನ ಬೇಯೋದಕ್ಕೆ ಇಟ್ಟಿದ್ದೀನಿ. ಹಾಗೆಯೇ ಇಲ್ಲಿ ಬ್ಯಾಕ್ ಸೈಡ್ ಬಾಲ್ಕನಿ ಇದೆಯಲ್ವ, ಅಲ್ಲಿ ನೀರೆಲ್ಲ ಹಾರುತ್ತೆ. ಅಂದರೆ ಅಡ್ಡ ಏನಿಲ್ವಲ್ಲ, ಒಂದೊಂದು ಸೈಡ್ ಇದು ಮಳೆ ಬರುವಾಗ ನೀರೆಲ್ಲ ಒಳಗಡೆ ಹಾರುತ್ತೆ. ಸೊ ಆ ನೀರೆಲ್ಲ ಹಾರಿತ್ತು. ಸೊ ಅದನ್ನೆಲ್ಲ ಇಲ್ಲಿ ಕ್ಲೀನ್ ಮಾಡಿ ತಗೋತಾ ಇದ್ದೀನಿ. ತುಂಬಾ ಸೆಕೆಯಾಗಿತ್ತು. ಮಳೆ ಬಂದಾದ್ಮೇಲೆ ಒಂದು ಸ್ವಲ್ಪ ಕೂಲ್ ಅಂತೇಳಿ ಅನ್ನಿಸ್ತು. ತುಂಬಾ ಖುಷಿಯಾಯಿತು ಮಳೆ ಬಂದ ತಕ್ಷಣವೇ. ಸೊ ಇವಾಗ ಮೊಟ್ಟೆ ಎಲ್ಲ ಚೆನ್ನಾಗಿ ಬೆಂದಿದೆ. ಇವಾಗ ಇನ್ನೊಂದು ಪಾತ್ರೆ ಇಟ್ಟಿದ್ದೀನಿ. ಇಲ್ಲಿ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಸ್ವಲ್ಪ ಅರಿಶಿನ ಪುಡಿನೂ, ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಉಪ್ಪನ್ನು ಹಾಕಿ ನಾನಿಲ್ಲಿ ಬೇಯಿಸಿರೋ ಮೊಟ್ಟೆನ ಸ್ವಲ್ಪ ಇದರಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋತೀನಿ. ಈ ಥರ ಯಾಕೆ ಮಾಡ್ತಾರೆ ಅಂತೇಳಿ ಗೊತ್ತಿಲ್ಲ. ನನಗನ್ಸುತ್ತೆ ಸ್ವಲ್ಪ ಉಪ್ಪು ಖಾರ ಎಲ್ಲ ಮೊಟ್ಟೆಗೆ ಹಿಡ್ಕೊಳ್ಳಿ ಅಂತೇಳಿ. ಬಟ್ ಆದ್ರೂ ಮೊಟ್ಟೆಗೆ ಈ ಥರ ಮಾಡಿದರೆ ಉಪ್ಪು ಖಾರ ಏನು ಹಿಡ್ಕೊಳ್ಳಲ್ಲ. ಆದ್ರೂ ಅದ್ರಲ್ಲಿ ಮಾಡಿದರು, ಅದಕ್ಕೋಸ್ಕರ ನಾನು ಇಲ್ಲಿ ಸ್ವಲ್ಪ ಫ್ರೈ ಮಾಡಿದ್ದೀನಿ ಎಣ್ಣೆಯಲ್ಲಿ, ಉಪ್ಪು ಖಾರ ಎಲ್ಲ ಹಾಕಿ. ಸೊ ಇಲ್ಲಿ ಅದಕ್ಕೇ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿ ನಾನಿಲ್ಲಿ ಜೀರಿಗೆ, ಚಕ್ಕೆ, ಲವಂಗ, ಏಲಕ್ಕಿನ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಇಲ್ಲಿ ಸ್ಲೈಸ್ ಮಾಡ್ಕೊಂಡಿರುವಂತಹ ಈರುಳ್ಳಿನ ಹಾಕಿ ನಾನಿಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ.
ನಾನಿಲ್ಲಿ 2 ಕಪ್ ರೈಸ್ ಇದು ಮಾಡ್ತಾ ಇರೋದು, ಹಾಗಾಗಿ ನಾನಿಲ್ಲಿ 3 ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಸ್ವಲ್ಪ ಕರಿಬೇವಿನ ಸೊಪ್ಪು ಇದೆಯಲ್ವ ಅದನ್ನು ಹಾಕಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು, ಹಸಿರು ಮೆಣಸಿನ್ಕಾಯಿ ಪೇಸ್ಟ್ ಇದೆಯಲ್ವ ಅದನ್ನು ಹಾಕ್ಕೊಂಡಿದ್ದೀನಿ. ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇಲ್ಲಿ ಮಸಾಲೆಗಳನ್ನು ಹಾಕ್ಕೋತಾ ಇದ್ದೀನಿ. ಇದರಲ್ಲಿ ಗರಂ ಮಸಾಲ ಪುಡಿ, ಧನಿಯಾ ಪುಡಿ, ಅರಿಶಿನ ಪುಡಿ, ಆಮೇಲೆ ರೆಡ್ ಚಿಲ್ಲಿ ಪೌಡರ್ ಇದೆಯಲ್ವ ಅದನ್ನು, ಕಾಶ್ಮೀರಿ ಚಿಲ್ಲಿ ಪೌಡರ್, ಆಮೇಲೆ ಸ್ವಲ್ಪ ಜೀರಾ ಪೌಡರ್ ಹಾಕಿ ಚೆನ್ನಾಗಿ ಫ್ರೈ ಮಾಡಿದ್ದೀನಿ. ಅದಕ್ಕಿಂತ ಮೊದಲು ನಾನು ಇಲ್ಲಿ ಏನು ಮಾಡಿದ್ದೆ ಅಂದರೆ ಕರೆಂಟ್ ಇತ್ತಿಲ್ಲ, ಮಿಕ್ಸಿ ಏನು ತಿರ್ಗ್ಸೋಕ್ಕಾಗಿಲ್ಲ. ಹಾಗಾಗಿ ನಾನು ಚಾಪರಲ್ಲಿ ಟೊಮೆಟೊ ಹಣ್ಣನ್ನು ಚಾಪ್ ಮಾಡಿ ಅದನ್ನು ಹಾಕಿ, ಆಮೇಲೆ ಸ್ವಲ್ಪ ಅದನ್ನು ಫ್ರೈ ಮಾಡಿಕೊಂಡು ಮೊಸರನ್ನು ಹಾಕಿ ಇಲ್ಲಿ ನಾನು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಇದನ್ನು ಎಲ್ಲಿ ತನಕ ಫ್ರೈ ಮಾಡಬೇಕಂದ್ರೆ ಇದರದ್ದು ಎಣ್ಣೆ ಎಲ್ಲ ಇದೆಯಲ್ವ ಚೆನ್ನಾಗಿ ಮೇಲ್ಗಡೆ ಬರಬೇಕು. ಸೊ ಅದಕ್ಕೋಸ್ಕರ ಮುಚ್ಚಳ ಮುಚ್ಚಿ 1-2 ನಿಮಿಷ ಸ್ವಲ್ಪ ಗ್ಯಾಸ್ ಫ್ಲೇಮ್ನ ಸ್ಲೋ ಮಾಡಿಟ್ಕೊಂಡು ಇದನ್ನು ನಾನು ಚೆನ್ನಾಗಿ ಬೇಯಿಸ್ತೀನಿ. ಸೊ ನೋಡಿ, ಇವಾಗ ಇದು ಚೆನ್ನಾಗಿ ಫ್ರೈ ಆಗಿದೆ, ಎಣ್ಣೆ ಎಲ್ಲ ಮೇಲ್ಗಡೆ ಬಂದಿದೆ. ಸೊ ಇವಾಗ ಇದಕ್ಕೆ ನಾನಿಲ್ಲಿ ನೀರನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ನಾನು 2 ಕಪ್ ರೈಸ್ ಇದು ಮಾಡೋದಲ್ವ, ಹಾಗಾಗಿ ನಾನಿಲ್ಲಿ 4 ಕಪ್ಪಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಬಾಸ್ಮತಿ ರೈಸಲ್ಲಿ ಮಾಡೋದಾದರೆ 1 ಕಪ್ಪಿಗೆ 1.5 ಕಪ್ ಥರ ನೀರನ್ನು ಹಾಕ್ಕೋಬೇಕು. ಬಾಸ್ಮತಿ ರೈಸನ್ನು ಫಸ್ಟಿಗೆ ಸೋಕ್ ಮಾಡಿ ಇಟ್ಕೋಬೇಕು. ನಾನಿಲ್ಲಿ ಕೋಲಮ್ ರೈಸ್ ಬರುತ್ತಲ್ವ ಅದರಲ್ಲಿ ಮಾಡೋದು. ಸೊ ಹಾಗಾಗಿ 1 ಕಪ್ಪಿಗೆ 2 ಕಪ್ ಥರ ನೀರನ್ನು ಹಾಕ್ಕೋತಾ ಇದ್ದೀನಿ. ಇವಾಗ ನೀರನ್ನು ಚೆನ್ನಾಗಿ ಕುದಿ ಬಂದಿದೆ. ಇವಾಗ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕೋತೀನಿ. ಇವಾಗ ಹಾಕಿಲ್ಲ, ನಾನು ಫಸ್ಟಿಗೇನು ಹಾಕಿಲ್ಲ. ಇವಾಗ ಮೊದಲು ನಾನಿಲ್ಲಿ ರೈಸನ್ನು ಹಾಕೋತೀನಿ, ಆಮೇಲೆ ನಂತರ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ. ಈ ಟೈಮಲ್ಲಿ ಸ್ವಲ್ಪ ಉಪ್ಪನ್ನು ಚೆಕ್ ಮಾಡ್ಕೊಳ್ಳಿ, ಯಾಕೆಂದರೆ ನಾವು ನೀರು ಹಾಕಿದ ಮೇಲೆ ಉಪ್ಪು ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಅಂದರೆ ಹೆಚ್ಚಾದರೆ ಏನೂ ಮಾಡೋಕ್ಕಾಗಲ್ಲ, ಕಮ್ಮಿ ಆಗಬಾರ್ದಲ್ವ. ಸೊ ಅದಕ್ಕೋಸ್ಕರ ಫಸ್ಟಿಗೆ ಒಂದು ಸ್ವಲ್ಪ ನೋಡ್ಕೊಂಡು ಹಾಕ್ಕೋಬೇಕು. ನಂತರ ಈ ನೀರೆಲ್ಲ ಹಾಕಿದ ಮೇಲೆ ಉಪ್ಪನ್ನು ಚೆಕ್ ಮಾಡ್ಕೊಂಡ್ರೆ ಆಯಿತು. ನಂತರ ಇವಾಗ ನಾನು ಇದಕ್ಕೆ ಬೇಯಿಸಿ ಫ್ರೈ ಮಾಡ್ಕೊಂಡಿರುವಂತಹ ಮೊಟ್ಟೆ ಇದೆಯಲ್ವ ಅದನ್ನು ಹಾಕ್ಕೊಂಡಿದ್ದೀನಿ. ಇವಾಗ ನೋಡಿ, ಇದನ್ನು ಹಾಗೇ ಇಟ್ಟು ಚೆನ್ನಾಗಿ ನೀರು ಆರೋದಕ್ಕೆ ಬಿಡಬೇಕು. ನೋಡಿ, ಈ ಸ್ಟೇಜಿಗೆ ಬರುವಾಗ ಇದರ ಮೇಲ್ಗಡೆ ನಾವಿಲ್ಲಿ ಸ್ವಲ್ಪ ತುಪ್ಪ ಇದೆಯಲ್ವ ಅದನ್ನು ಹಾಕ್ಕೋತಾ ಇದ್ದೀನಿ. ನಂತರ ಇದನ್ನು ಮುಚ್ಚಳ ಮುಚ್ಚಿ ಒಂದು 25 ನಿಮಿಷ ನಾನು ಇದನ್ನು ಸ್ಲೋ ಫ್ಲೇಮಲ್ಲಿ, ಅಂದರೆ ಫುಲ್ಲು ಲೋ ಮಾಡಿ ಇಟ್ಕೋತೀನಿ. ಆ ಥರ ಇಟ್ಟು ಮೇಲ್ಗಡೆ ಈ ಥರ ಹೋಲ್ಸ್ ಏನಾದರೂ ಅದನ್ನು ಕ್ಲೋಸ್ ಮಾಡಿ ಇದನ್ನು ದಮ್ ಆಗೋದಕ್ಕೆ ಇಡ್ತೀನಿ. ಇವಾಗ ಇದು ಚೆನ್ನಾಗಿ ಬೆಂದಿದೆ. ಇವಾಗ ತುಂಬಾ ಸ್ವಲ್ಪ ಮಳೆ ಬಂದಾಗ ಸ್ವಲ್ಪ ಚಳಿ ಥರ ಅನ್ನಿಸ್ತು. ಸೊ ಅಂದರೆ ಸ್ವಲ್ಪ ಚೆನ್ನಾಗಿ ಕಾಣಿಸ್ತು, ಯಾಕೆಂದರೆ ತುಂಬಾ ಸೆಕೆ ಆಗ್ತಾ ಇತ್ತಲ್ವ. ಬಟ್ ಇವಾಗ ಸ್ವಲ್ಪ ಮಳೆ ಬಂದಿರೋದ್ರಿಂದ ಸ್ವಲ್ಪ ಚೆನ್ನಾಗಾಯಿತು. ಅದ್ರ ಜೊತೆಗೆ ಈ ಬಿಸಿ ಬಿಸಿ ಎಗ್ ಪುಲಾವ್, ಎಗ್ ಬಿರಿಯಾನಿ ಏನು ಬೇಕಾದರೂ ಹೇಳ್ಬೋದು, ಅದು ತುಂಬಾ ಚೆನ್ನಾಗಾಗ್ತಾಯಿತ್ತು ತಿನ್ನೋದಕ್ಕೆ. ಅದ್ರ ಜೊತೆಗೆ ಸಿಂಪಲಾಗಿ ಕಚಂಬರ್ ನಾವು ಮಾಡ್ತೀವಲ್ವ, ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ, ಅದ್ರ ಜೊತೆಗೆ ನೀವಿಲ್ಲಿ ಸ್ವಲ್ಪ ಚಾಟ್ ಮಸಾಲನು, ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕಿದರೆ ಆ ಕಚಂಬರಿದು ಟೇಸ್ಟ್ ಇದೆಯಲ್ವ ಫುಲ್ಲು ಚೇಂಜ್ ಆಗಿಬಿಡುತ್ತೆ. ತುಂಬಾ ಚೆನ್ನಾಗಾಗುತ್ತೆ, ತುಂಬಾ ಚೆನ್ನಾಗಾಗಿತ್ತು ಫ್ರೆಂಡ್ಸ್. ಅದಕ್ಕೋಸ್ಕರ ನಿಮ್ಮ ಜೊತೆ ಈ ರೆಸಿಪಿನ ಶೇರ್ ಮಾಡಿದ್ದೀನಿ. ಒಂದ್ಸಲ ಇದನ್ನು ಟ್ರೈ ಮಾಡ್ಕೊಂಡು ನೋಡಿ. ಸೊ ಇವಾಗ ಎಲ್ಲರೂ ಡಿನ್ನರ್ ಮಾಡೋದಕ್ಕೆ ಕೂತಿದ್ದೀವಿ. ಮಕ್ಕಳಿಲ್ಲ, ಮಕ್ಕಳು ಅಮ್ಮನ ಮನೆಗೆ ಹೋಗಿದ್ದಾರೆ. ನಾವು 4 ಜನ ಮಾತ್ರ, ನನ್ನ ತಂಗಿ ಗಂಡ, ನಾನು, ಹಸ್ಬೆಂಡು ನಾವಿವಾಗ ಡಿನ್ನರ್ ಮಾಡ್ತಾಯಿದ್ದೀವಿ. ಸೊ ಹಾಗೇನೆ ಇಲ್ಲಿ ನನ್ನ ಹಸ್ಬೆಂಡ್ ಇಲ್ಲಿ ಇರುವೆಗಿದೆಯಲ್ವ ಸಕ್ಕರೆನ ಹಾಕ್ಕೊಟ್ಟಿದ್ದಾರೆ, ಯಾಕೆಂದರೆ ಇರುವೆ ತಿನ್ನಲಿ ಅಂತೇಳಿ. ಸೊ ಫ್ರೆಂಡ್ಸ್, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಯಾರಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.